ಸರ್ ವೆಂಕಟೇಶ್ ಸರ್. ಹೇಳಿ, ನಿಮ್ಮದು ಯಾವ ಊರು? ನೀವು ಯಾರನ್ನು ಪ್ರೀತಿ ಮಾಡ್ತಾ ಇದ್ರಿ? ನಿಮ್ಗೆ ಏನು ಸಮಸ್ಯೆ ಆಗೈತಿ? ಇಲ್ಲಿ ಯಾಕೆ ಬಂದಿರಿ ಏನು ಅಂತ? ಸರ್ ನಮ್ಮದು ಕೊಪ್ಪಳ ಡಿಸ್ಟಿಕ್ಕು ಕುಷ್ಟಗಿ ತಾಲೂಕು ಸಂಗನಾಳ ಗ್ರಾಮ. ನಾವು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಿದ್ವಿ ಸರ್. ಇವಾಗ ನಮ್ಮ ಪ್ರೀತಿಸರೋ ಹುಡುಗಿ ಬಂದುಬಿಟ್ಟು ಬೆಂಗಳೂರಲ್ಲಿ ಅವರು ಕೆಲಸ ಮಾಡಿಸೋರು ಕಾಂಟ್ರಾಕ್ಟ್ರು. ನಾವು ಅವ್ರ ಹತ್ರ ಕೆಲಸಕ್ಕೆ ಹೋಗಿದ್ವಿ 3 ವರ್ಷದಿಂದ ನಾವಿಬ್ಬರು ಪ್ರೀತಿಸ್ತಾ ಇದ್ವಿ. ಅದರಲ್ಲಿ 1.5 ವರ್ಷದಿಂದ ನಾನು ಅವಳಿಗೆ ಒಂದು ತಾಳಿ ಕಟ್ಟಿದ್ದೆ ಸರ್. ಆದರೆ ಅವ್ರ ಮನೆಯವ್ರಿಗೆ ಗೊತ್ತಿದ್ದಿಲ್ಲ. ಸೊ ಹಂಗಾಗಿ ಅವ್ರ ಮನೆಯವ್ರಿಗೆ ಗೊತ್ತಿದ್ದಿಲ್ಲ ಅದು ನಾನು ತಾಳಿ ಕಟ್ಟಿರೋದು. ಆಮೇಲೆ ಅವ್ರಿಗೆ ಡೌಟ್ ಬಂದುಬಿಟ್ಟು ಏಕಾಏಕಿ ಆ ಹುಡುಗಿನ ಕರ್ಕೊಂಡೋಗಿ ಆಂಧ್ರಕ್ಕೆ, ಆ ಹುಡುಗಿದು ಬಂದುಬಿಟ್ಟು ಆಂಧ್ರ ಸ್ಟೇಟು, ಅದು ಪಲ್ನಾಡು ಡಿಸ್ಟಿಕ್ಕು, ಅದು ಕರ್ನಲಕುಂಟ ಅಂತ ಊರು ಬಂದ್ಬಿಟ್ಟು ಅವ್ರದ್ದು. ಸೊ ಆ ಹುಡುಗಿನ ಊರಿಗೆ ಕರ್ಕೊಂಡೋಗಿ ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿದ್ದಾರೆ ಬಲವಂತವಾಗಿ ಮಾಡಿ. ಅದಾದಮೇಲೆ ಆ ಹುಡುಗಿಗೆ ಫೋನು ಕೊಟ್ಟಿಲ್ಲ, ಏನೂ ಗೊತ್ತಿಲ್ಲ. ನನಗೂ ಆ ಹುಡುಗಿ ಮದುವೆ ಆಗಿರೋ ವಿಷಯನೂ ಗೊತ್ತಿಲ್ಲ ಸರ್. ಅದಾದಮೇಲೆ ಅವ್ರ ಗಂಡನ ಮನೆಗೆ ಹೋದ್ಮೇಲೆ ಇಲ್ಲಿಗೆ ಒಂದು 20 ದಿನದಿಂದನೇ ಮದುವೆ ಆಗಿದೆ. ಇವಾಗ ಅವಳು ಒಂದು 7 ದಿನದಿಂದ ನನಗೆ ಫೋನ್ ಮಾಡಿದ್ಲು, ನನಗೆ ಈ ಥರ ಮದುವೆ ಮಾಡಿದ್ದಾರೆ, ನನ್ನ ಗಂಡನ ಮನೆ ಕಳಿಸಿದ್ದಾರೆ, ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ನೀನು ಬರಲಿಲ್ಲ ಅಂತಂದು ಅಂದಿದ್ದಕ್ಕೆ ಅವಳಾಗೆ ನನ್ನ ಹತ್ರ ಬಂದಳು. ನಾನು ಕರ್ಕೊಂಡು ಬೆಂಗಳೂರಿಗೆ ಬಂದಾದಮೇಲೆ ಇವಾಗ ಅವ್ರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಆಂಧ್ರ ಸ್ಟೇಟಲ್ಲಿ. ಸೊ ಇವಾಗ ಅವರು ನಮ್ಮನ್ನು ಹುಡುಕ್ತಾ ಇದ್ದಾರೆ. ಅವ್ರ ಮನೆಯವ್ರು ಬಂದುಬಿಟ್ಟು 4-5 ಕಾರ್ಗಳು ಹಾಕ್ಕೊಂಡು ನಮ್ಮ ಊರ ಕಡೆ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ. ನಾವು ಯಾರು ಸರ್? ನಿಮ್ದು ಯಾವ ಊರು? ಎಲ್ಲಿ ಬರ್ತದೆ ಸರ್? ನಮ್ಮದು ಇಲ್ಲಿ ಕುಷ್ಟಗಿ ಹತ್ರ ಸರ್, ಕುಷ್ಟಗಿ ತಾಲೂಕು ಪುರ ಸಂಗನಾಳ ಅಂತೇಳಿ. ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅವರು ಹಿಡ್ಕೊಂಡು ಪ್ರಾಣಾಪಾಯನ ಮಾಡೋಕ್ಕೆ ಹೋಗಿದ್ರಂತೆ. ಆದರೆ ಸುತ್ತಮುತ್ತ ಜನಗಳು ಬಂದುಬಿಟ್ಟು ಅವ್ರನ್ನ ಬಿಡಿಸಿದ್ದಾರೆ. ಅವ್ರ ಕಾರಲ್ಲಿ ಬಂದುಬಿಟ್ಟು 4-5 ಕಾರ್ ಇದೆ ಅಂತ, ಇಲ್ಲೇ ಸುತ್ತಮುತ್ತ ಓಡಾಡ್ತಿದೆ ಅಂತೆ. ಅವ್ರ ಕಾರಲ್ಲಿ ಬಂದುಬಿಟ್ಟು ಲಾಂಗು ಮಚ್ಚೆಲ್ಲ ಇಟ್ಕೊಂಡು ಓಡಾಡ್ತಿದ್ದಾರಂತೆ. ನಾವು ಸಿಕ್ಕಿದ್ರೆ ಸಾಕು ಸಾಯಿಸ್ಬೇಕಂತಲೇ ಓಡಾಡ್ತಿದ್ದಾರೆ. ಅದಲ್ಲದೆ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಸುಳ್ಳು ವಿಷಯ ಏನು ಹೇಳಿದ್ದಾರೆ ಅಂದರೆ ಅಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ತೊಗೊಂಬಂದಿದ್ದಾರೆ, ಬಂಗಾರ ತೊಗೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅದು ಒಂದು ಸುದ್ದಿ ಮಾಡಿದ್ದಾರೆ. ಆ ಥರ ಎಲ್ಲ ಏನಿಲ್ಲ. ಹುಡುಗಿನ ಇಲ್ಲೇ ಇದ್ದಾಳೆ, ಅವಳೇ ಇಷ್ಟಪಟ್ಬಿಟ್ಟು ನನ್ನ ಹತ್ರ ಬಂದಿರೋದು. ನಾನಾಗೆ ಹೋಗ್ಬಿಟ್ಟು ಕರ್ಕೊಂಬಂದಿಲ್ಲ. ಈಗ ನಿಮ್ಗೆ ಏನಾಗಬೇಕು ಈಗ ಸರ್? ಇವಾಗ ನಮಗೆ ಇವಾಗ ನಾವು ಹೊರಗಡೆ ಹೋದ್ರೆ ಸಾಕು ಸರ್. ಇವಾಗ SP ಆಫೀಸಲ್ಲಿ ಇದ್ದೀವಿ ನಾವು. ಇವಾಗ ಇಲ್ಲಿಂದ ಗೇಟಿಂದ ಹೊರಗಡೆ ಹೋದ್ರೆ ನಮಗೆ ಪ್ರಾಣಾಪಾಯ ಇದೆ. ಅವ್ರು ನಮ್ಮನ್ನು ಸಾಯಿಸೋಕ್ಕೂ ಎಸೋದಿಲ್ಲ. ಅದಕ್ಕೆ ನಾವು ಇಲ್ಲೇ ನಮಗೆ ರಕ್ಷಣೆ ಬೇಕು. ಹಂಗೆ ನಮಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಟ್ಟು ನಮ್ಗೆ ಇಲ್ಲಿಂದ ನಾವು ರಕ್ಷಣೆ ಇದೀವಿ ಅಂತಂದು ಹೇಳ್ಬಿಟ್ಟು ಹೊರಗಡೆ ಕಳಿಸ್ಬೇಕು ಸರ್. ಆಮೇಲೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರನ್ನ ಮಾತಾಡಬೇಕು, ಇವ್ರಿಗೇನು ಮಾಡಬೇಡಿ, ಏನಾದರೂ ಆದರೆ ಇದಕ್ಕೆಲ್ಲ ಕಾರಣ ನೀವೇ ಅಂತಂದು ಹೇಳ್ಬಿಟ್ಟು ಅವರೇ ಹೇಳೋ ಥರ ನಾವು ಮಾಡಿಸ್ಬೇಕು ಸರ್. ಅದಕ್ಕೆ